ಓನ್ ತಿಂತೀಯಪ್ಪ? ನಂಗೆ ಕುರ್ಕುರೆ ರೊಕ್ಕ ಕೊಡು, ಕುರ್ಕುರೆ ತಗೋತೀನಿ. ಅಜ್ಜಿ ಅಜ್ಜಿ 5 ರೂಪಾಯಿ ಕೊಡು, ಕುರ್ಕುರೆ ತಗೋತೀನಿ. ಪಯ್ಯ ಕೊಡು, ನಂಗೆ ಪೈಸೆ ಕೊಡು. ಚಾಕಿ ಬೇಕು ನಂಗೆ. ಏನ ಅಂತೀಯಪ್ಪ ಕುಯ್ಯ ಕುಯ್ಯ ಅಂತೇಳಿ? ನಂಗೆ ಏನು ತಿಳಿವಲ್ತ. ಅನ್ನ ಉಂತೀಯಾ, ರೊಟ್ಟಿ ತಿಂತೀಯಾ? ಪೈಸೆ ಇಸಿ ಬಂದೈತ್ಯಾ? ಇಸಿ ಮಾಡ್ತೀನ ಬಾ. ಅಲ್ಲಿ ಹಿತ್ತಲ ಕರ್ಕೊಂಡೋಕನ್ ಬಾರಪ್ಪ. ಚಡ್ಡಿ ಇಲ್ಲೇ ಕಳೆದ್ ಬಿಡು. ಮತ್ತೆ ಅಲ್ಲಿ ಹಿತ್ತಲಾಗ ಹುಳ ಪುಡಿ ಇರ್ತಾವ. ಚಡ್ಡಿಯಾಗ ಏನಾರ ಇರ್ಬಿ ಗಿರ್ಬಿ ಏರಿಗೆರಿವ ಬಾ. ಇಲ್ಲೇ ಕಳಿಲ್ ಪಲಂಗ್ ಮಕ್ಕಳಿ. ಎದ್ನಿಲ್ಲ, ಚಡ್ಡಿ ಕಳಿತೀನಿ. ಏನ ಅದಲ್ಲ ಇಸಿನ ಹೇಳ ಮ್ಯಾಗ ಹೇಳಪ್ಪ. ಇಸಿ ಮಾಡು ಅಂತ ಹೇಳು. ಮತ್ತಿಲ್ಲೇ ಪಲಂಗ್ ಮ್ಯಾಗ ಹೇಳ್ತಿ ಅಂದ್ರ ನಿಮ್ಮ ಬಂದು ಹೊಡಿತಾಳ. ನಾನಾರ ಎಲ್ಲಿಂದ ಬಳಿಲೇಪ್ಪ ಈಗ ಅದನ್ನ. ಅದಕ್ಕೆ ಹೇಳಪ್ಪ, ಹೇಳಂಗೆ ಮಾಡ್ಬಾರ್ದು. ಹೇಳಪ್ಪ ಇಸಿ ಬಂದತ್ತು. ಹೇಳು 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 ಹೇಳು. ಪೈಸೆ ಕುರುಕುರೆ ಪೈಸೆ ಇಸೆ ಅಲ್ಲ, ತಿನ್ನಕ್ ಪೈಸೆ ಇಸೆ ಅಲ್ಲ. ಅಯ್ಯೋ ಏನ್ ಬಾಡ್ಯಾ ಕುಡಿಯಪ್ಪ ನೀನು. ಸೇಮ ನಿಮ್ಮ ಅಪ್ಪನಂಗೆ ನೋಡ್ಲಾ ನೀನು. ಬೆಲ್ಲ ತಿನ್ಕೊಂತ ಯಾರು ಇಸಿ ಮಾಡ್ತಾರನ್ಲ? ಬೆಲ್ಲ ತಿಂದ್ರೆ ಏನು ಬರ್ತೈತಿ? ಜಂತ ಕಾನೂನು ಮಕ್ಕಳೇ ಆಗಟ್ಟೆ. ಸುಮ್ಮನಿರು. ಬೆಲ್ಲ ಆಮೇಲೆ ತಿನ್ನುವಂತಿ. ಬೆಲ್ಲ ತಿನ್ಬಾರ್ದಪ್ಪ. ಫಸ್ಟ್ ಹೋಗ್ಬರುವಂತಿ. ಬಾ ಕರ್ಕೊಂಡ್ಕೊಂಬ. ಬಂದು ನೋಡಿ ನಿಮ್ಮಪ್ಪ. ಒಂದಿಟ್ಟು ಹುಡುಗ ಏನೋ ಹಿತ್ಲಕ್ಕೆ ಹೋಗತ್ತಂತ. ಒಟ್ಟು ಕರ್ಕೊಂಡು ಹೋಗ್ಲಾ? ಹೋಗಿ ಕರ್ಕೊಂಡು ಹೋಗು. ಎಲ್ಲಿ ಹೋಗಿದ್ದೆ? ಹರಗೇಡಕ್ಕ ಬಾಡೆ ಮನ್ಯಾಗ ಬಿದ್ದಿರ್ತೀವಿ. ಒಂದು ಬೆಳಗಿಂದ ಚಂತ್ಯಾನ ನೋಡಿದ್ರೆ ಗುಡಿ ಬಾಗಲ ಹಿಡ್ದು ಅಲ್ಲಿ ಹಿಡ್ದು ಇಲ್ಲಿ ಹಿಡ್ದು ಕಟ್ಟಿ ಮ್ಯಾಗ ಕುಂತ ಟೈಮ್ ಪಾಸ್ ಮಾಡ್ಕೊಂತ ಖಾಲಿ ಪೀಲಿ ಹರಗಾಡ್ಕೊಂತ ಗಣ 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 ತಿರ್ಗಾಲ್ ತಿಪ್ಪಿ ಹಂಗೆ. ಇಲ್ಲಿ ಮನ್ಯಾಗ ಇರ್ಬೇಕು ಅನ್ನೋದು ಗೊತ್ತಾಗೋದಿಲ್ಲನ? ಆಕೆ ಹತ್ರ ಪಾಪ ದುಡಿಯಾಕೆ ಹೋಗ್ಯಾಳ. ಹುಡುಗನಾರ ಕರ್ಕೋಬೇಕು ಅನ್ನೋದು ಏಟ್ರ ಎತ್ತಿ ನಿನಗೆ? ಬಾ ಹುಡುಗನ ಹಿತ್ಲ ಕರ್ಕೊಡೋ ಬಾ. ಯವ್ವ ಮೊದ್ಲ ನನ್ನ ತಲೆ ಕೆಟ್ಟತಿ. ಏನ ಸುಮ್ಮನೆ ನನಗೆ ಮತ್ತೆ ಮರ್ಯಾದೆ ತೆಗಿಯಂಗೆ ಇನ್ನೊಟ್ಟು ಮಾತಾಡ. ನೀನು ನನಗೆ ಮನ್ಯಾಗ ಇರ್ತೇನಂತ ಆಕೆ ದುಡಿಯಾಕೆ ಹೋಗಾಳಂತ. ಇಷ್ಟು ದಿನ ಆಕಿನ ದುಡ್ಡು ಸಾಕೇಳ ನಿನ್ನ? ನಾ ದುಡ್ದನ್ ಬೇ ನಿಮ್ಮವನ. ನಾ ದುಡ್ದಿದ್ಕ ನೀನು ಆರಾಮ್ ಇದ್ದಿದ್ದು ಇಷ್ಟು ದಿನ. ಈಗಕಿ ಒಂದು ತಿಂಗಳಾತನ ಹೊಂಟು ನಿನಗೆ ಆಗಲೇ ಪುಚ್ಚ ಬಲ್ತು ಬಿಟ್ವನ. ಸೊಸಿ ದುಡಿತಾಳ ಎಷ್ಟು ಕೋಟಿ ರೂಪಾಯಿ ದುಡ್ದ್ಲು ಅಲ್ಲ. ನಾನು ಅವನ್ನ ಹಿತ್ಲಕ್ಕೆ ನಾ ಕರ್ಕೊಂಡು ಹೋಗ್ಬೇಕನ? ಅವ್ನು ಮುಕ್ಳಿ ತುಳ್ಯಾಕ ನಾ ಇರೋದು? ನಾನು ಏನಂತ ತಿಳ್ಕೊಂಬಿಟ್ಟಿಯವ ನೀನು? ಇದು ಮುಕ್ಳಿ ತುಳಿಯೋದು ಮಕ್ಕಳದು ತಾಯಿಗಳ ಕೆಲಸ, ನಂದಲ್ಲ. ಏನಾರ ಮಾತಾಡ್ತೀಯಪ್ಪ ನಿನ್ನ ತಗ. ನಾಯಿಗಳ ಅಲ್ಲೇ ಅದಕ್ಕೆ ಬರ್ತಾವ. ಹೋಗಲ್ಲ ಹಿತ್ತಲಾಗ. ಪೈಸೆ ಅಪ್ಪ, ಕುರುಕುರೆ ತಗೊಂತಾನೆ ಪೈಸೆ. ಓ ಇವ ಪೈಸೆ ಅನ್ನೋದು ನಮ್ಮ ಅವ್ವ ಹಂಗೆ ಕೇಳೈತೇನ? ಅಯ್ಯೋ ದೇವ್ರೇ. ಮಲೇಶಿ ಈ ಹುಚ್ಚಡ್ಸಿ ಮಗ ಈಗ ಯಾಕೆ ಬಂದು ಮರ ಆತಾಗ? ಏನು ನನ್ನ ಕರ್ಮ. ನನ್ನ ಮಾತಂದ್ರೆ ಯಾರಿಗೂ ಲೆಕ್ಕತಿಲ್ದಂಗೆ ಆಗ್ಬಿಟ್ಟತಿ. ಮಲೇಶಿ ಅದೇನಪ್ಪ ಕೊಡು. ನಂದು 5,000ಕ್ಕೆ 1,000 ಹಾಕಿ 6,000 ರೂಪಾಯಿ ಪೂರ ನನ್ನ ಲೆಕ್ಕ ಚುಪ್ತ ಆಗ್ಬೇಕು. ಕೊಡು. ಬಡ್ಡಿ ಕೊಡ್ಲಿಕ್ಕೆ ಕಟ್ಟತ್ತ 5,000 ಅಸಲರ ಕೊಡು. ನೋಡು ಇಷ್ಟು ದಿನ ನಾ ಸುಮ್ಮನೆ ಇದ್ದಿದ್ದ ಹೆಚ್ಚು. ಏನು ಇನ್ನು ನಾ ಸುಮ್ಮನೆ ಇರೋದಲ್ಲ, ರೊಕ್ಕ ಬೇಕಷ್ಟೇ. ನೋಡಪ್ಪ ಅಣ್ಣ, ನನ್ನಂತೇಲಂತರೂ 1 ರೂಪಾಯಿ ಇಲ್ಲಿಗ. ನೀ ನನ್ನ ಹೊಡೆದ್ರು ಅಷ್ಟೇ. ಅಲ್ಲ ಅವತ್ತು ಮತ್ತೆ ಉಳ್ಳಾಗಡ್ಡಿ ಏನದು ಉಳ್ಳಾಗಡ್ಡಿನ ಬದ್ನಿಕಾಯಿ ಹರಿದು ಮಾರ್ದೇವನ ಕೊಡ್ತೇನೆ ಅಂದಿ. ಇನ್ನ ಮಟ್ಟ ಸುದ್ದಿಲ್ಲ ನಿಂದು. ಅಂದೆ ಈಗ ರೊಕ್ಕ ಇಲ್ಲ, ಏನು ಮಾಡ್ಬೇಕು? ಮತ್ತ ಸೊಳ್ಳೆ ಮಗನ ಅಲ್ಲಿ ಆಲದ ಮರದ ಬಿಡ್ದಾಗ ಕುಂತಿದ್ದು ನಾ ನೋಡಿಲ್ಲ ಅಂತ ಮಾಡಿ ಏನು? ರೊಕ್ಕ ಸೋತ್ ಬರ್ತಿ ಮಗನ. ಬಂದಿದ್ದು ರೊಕ್ಕ 1 ರೂಪಾಯಿ ಮನೆಗೆ ಇಡ್ಲಾರ್ದಂಗೆ ಅದೇನು ಚಟ ಹಾಕೊಂಡತ್ಲಿ ನಿನಗೆ? ಮಂತೇನೆಲ್ಲ ನಾಶ ಮಾಡಾಕತ್ತಾಗ ಸುಳ್ಳೆ ಮಗನ. ಮತ್ತು ಕುಡಿಯಾಕ ಕಡಿಮೆ ಆಗಂಗಿಲ್ಲ ನಿಮ್ಗೆ. ಈಡಾಗ ಎಗ್ಳಾರೆ ಕುಡಿದು ಬರ್ತಿದ್ದೀನಿ ನಾನು. ಗದೆಲ್ಲ ಗೊತ್ತೀನಿ. ನಿನ್ನ ಕುಟಿಯಾಕ ಮಾತು ಕುಂದಿರ್ತೇನೆ ಇಲ್ಲೇ. ನೀನು ಹೆಂತ ಬರಲಿ ನೋಡು ಶಾಮಣ್ಣ. ನಿನ್ನ ಕೂಟ ಸಾಲ ಮಾಡ್ದೇವ ನಾನು. ನೀನು ನನ್ನ ಕೇಳ್ಬೇಕು ಹೊರತು ನಾನು ಹೆಂಡತಿ ಕೇಳೋ ಅಧಿಕಾರ ನಿನಗಿಲ್ಲಪ್ಪ. ಹೆಂಗಸೂರು ಅಂತೇಳಿ ಏನು ನಿಂದು ಯಾವಾರ? ಲೇ ಮಲ್ಯ, ನನಗೆ ಯಾಕಲಿ ಹೆಂಗಸೂರು ಕೂಟ ಯಾವಾರ? ನನಗೇನಂತ ದರ್ದು ಬಿದ್ದತಿ ಮಗನ. ನೀನು ಏನು ಅವತ್ತು ಬಂದಾಗ ನಿನ್ನ ಹೆಂಡತಿ ರೊಕ್ಕ ಕೊಡ್ತೇನೆ 1 ತಾರೀಕು ಮಟ 30 ತಾರೀಕು ಮಟ ಅಂದಿದ್ದಕ್ಕೆ ನಾನು ಬಂದಿದ್ದೀಗ ಮಗನ. ಏನು ನನಗೆ ಹೆಣ್ಮಕ್ಳು ಕೂಟ ಯಾವಾರ ಮಾಡಿ ನನಗೇನಾಗಬೇಕಾಗೈತಿ? ಗಣಸರು ಕೊಡಲಿಲ್ಲ ಅಂದ್ರೆ ಹೆಂಗಸರು ಕೊಡ್ತಾರ. ಗಿರ್ಜವ್ವ ತಂಗಿ ತಂದೆನವ ರೊಕ್ಕನ? ನೀನ ಅಂದಿದ್ದಿ 1 ತಾರೀಕಿಗೆ ಕೊಡ್ತೇನೆ ಅಂತೇಳಿ, ಅದಕ್ಕೆ ಬಂದೇನೆ ನಾನು. ಶಾಮಣ್ಣ ಬಾ ಅಣ್ಣ, ಕೊಡ್ತೇನೆ ಬಾ. ಗಿರ್ಜಿ ಅಲ್ಲ, ನನ್ನ ಸಾಲ ನೀ ಕೊಟ್ಟು ನನ್ನ ಊರಾಗ ನನ್ನ ತಲೆ ತಗ್ಗಿಸ್ಕೊಂಡು ನಡಿಬೇಕಂತ ಮಾಡಿ ಏನು? ಹೆಂಗ ನನ್ನ ಅಬ್ರು ತೆಗಿಬೇಕಂತ ಮಾಡಿ ಏನು? ನನ್ನ ಮರ್ಯಾದಿನ ಯಾಕ? ನನ್ನ ಗಂಡನ ಕಿಮ್ಮತ್ ಐತೆ ಇಲ್ಲ ನಿನಗೆ? ತಣ್ಣಗ ನಡಿ ಒಳಗ. ನಿನಗೂ ಈ ಸಾಲಕ್ಕೆ ಸಂಬಂಧ ಇಲ್ಲ, ತಣ್ಣಗ ನಡಿ ಒಳಗ. ಹುಚ್ಚುಳೆ ಮಗನ, ಅಲ್ಲೇ ನೀನು ಕೊಡುದಿಲ್ಲಂತಿ, ಹೆಂಡತಿಗೆ ಕೊಡಾಕ್ ಬಿಡುದಿಲ್ಲಂತಿ. ನೋಡಪ್ಪ ಈಗ ಸುಮ್ಮನೆ ನಾನು ನಿಂದ ಮಾತು ಕೇಳಕ್ ನಾ ಬಂದಿಲ್ಲ ಮಲೇಶಿ. ನನಗೆ ರೊಕ್ಕ ಬೇಕಷ್ಟೇ. ಹೆಂಡತಿಯರ ಕೊಡ್ಲಿ ಗಂಡರ ಕೊಡ್ಲಿ, ನಂಗೆ ರೊಕ್ಕ ಬೇಕು. ಇಲ್ಲೋ ಈಗ ರೊಕ್ಕ ಇಲ್ಲಿಗ ಏನ್ ಮಾಡ್ತಿ? ರೊಕ್ಕ ಇಲ್ಲ ಅಂದ್ರೆ ಇಲ್ಲಿಗ ನಾ ಕೊಟ್ಟಾಗಿಸ್ಕೋ ಹೋಗು. ರೀ ಸುಮ್ಮನಿರ್ರಿ, ಹೋಗ್ಲಿ. ನನ್ನ ಕಡೆ ಐತಿ, ನಾ ಕೊಡ್ತೇನೆ. ಪಗಾರ ಬಂದೈತಿ ಇವತ್ತು. ಓಹೋ 3 ಕಾಸು ಬಂದ್ಬಿಟ್ಟತನ ಕೈಯಾಗ. ಅದಕ್ಕೆ ಏನು ರಾಣಿಗೆ ಕಾಲ ನಿಲ್ವಲ್ಲ ನೆಲದ ಮ್ಯಾಗ. ಅಂದ್ರೆ ಇವನಿದ್ರಿಗೆ ನಾನು ನೀ ಕೊಟ್ಟು ಅಲ್ಲೆಲ್ಲ ಗಂಡ ಮಾಡಿದ ಸಾಲನ ಏನ್ ತೆರಾಕತ್ತಾಳ ಊರಾಗ. ಇದ್ರಿಂತ ಏನ್ ತಿರ್ಬೇಕು? ಆದರ್ಶ ಗಿರ್ಜಿ, ಆದರ್ಶ ಹೇಂತಿ ಅಂತೇಳಿ ಎಲ್ಲರೂ ಕೊಂಡಾಡ್ಬೇಕು ನಿನ್ನ. ಹೌದಿಲ್ಲ? ಇದೇನು ನಿಂತಿಲ್ಲಾಗಿರೋದು? ಹೌದಿಲ್ಲ? ಯಾಕೆ ಹಿಂಗೆ ಜೀವ ತಿಂತೀರ್ರಿ? ಅಲ್ಲ ಏನಾಗೈತಿ ನಿಮ್ಗ? ಇನ್ನೇನಾಗ್ಬೇಕ್ಲಿ? ಅಲ್ಲ ನನ್ನ ಮಗ್ಗ ಬರ್ಬರ್ತ ಏನಾಗೈತೆ ಏನಪ್ಪ? ಯಾವ್ದಾರ ಹುಚ್ಚನ ಏನ್ರ ಕಡ್ದು ಹಿಡ್ದೈತಿ ಏನ? ಈ ಬಾಡ್ಯಾಗ ಇಂಜೆಕ್ಷನ್ ಮಾಡೋದು ಮಾಡ್ತಿರ್ತಾನೆ ಏನಪ್ಪ ಆತಾಗ? ಏನ ಬರ್ಬರ್ತಿ ಯಾಕ ಹುಚ್ಚರ್ ಹುಚ್ಚು ಬಾಡೆ ಮಾಡ್ದಂಗ ಮಾಡಾಕತ್ತೈತಿ.
ಏ ಸರಿಲೇ ರೊಕ್ಕ ಬೇಕು ನನಗೆ. ನಿಂದೇನು ಹಚ್ಚಿ ನಿಮ್ಮ ಗಂಡ ಐತಿ ಜಗಳ ನಿಮ್ಮ ಮನ್ಯಾಗ ಇಟ್ಕೋರಿ. ಸಾಲ ಕೊಡೋರ್ ಕಡೆ ಅಲ್ಲ ಏನ, ನನಗೆ ರೊಕ್ಕ ಬೇಕಷ್ಟೇ. ಕೊಡುವ ತಂಗಿ. ತಗೋರಿ ಅಣ್ಣಾರ, ಇದ್ರಾಗ 5,000 ರೂಪಾಯಿ ಐತಿ. ಬಡ್ಡಿ ಕೊಡಾಕ ನಮ್ಮಿಂದ ಈಗ ಸದ್ಯಕ್ಕಂತೂ ಆಗೋದಿಲ್ರಿ ಅಣ್ಣಾರ. ಹೇಳ್ಬೇಕಂದ್ರೆ ಬಡ್ಡಿ ಇದೊಂದು ಮನ್ನಾ ಮಾಡಿಬಿಡ್ರಿ, ಅಸಲು ಒಂದು ತಗೋರಿ. ನಾನು ಬಡಿವಿ ಇದೇ ಜಾಗದಾಗ ನಿಮ್ಮ ತಂಗಿ ಇದ್ದಿದ್ರಿ ಏನು ಮಾಡ್ತಿದ್ರಿ? ಯಾಕಂದ್ರೆ ನನ್ನ ಪರಿಸ್ಥಿತಿ ಭಾಳ ಕೆಟ್ಟೈತ್ರಿ ಅಣ್ಣಾರ, ನಿಮ್ಗೆ ಗೊತ್ತಿಲ್ಲದೇನಿಲ್ಲ. ಅದಕ್ಕೆ ಅಸಲಷ್ಟು ನಿಮ್ದು ನಾನು ಕೊಡಾಕತ್ತೇನೆ. ಇಷ್ಟು ದಿನ ಏನು ಬಡ್ಡಿ ಇದಾಗಿತ್ತು ಅದಾಗಲಿ, ಇನ್ಮ್ಯಾಗ ಬಡ್ಡಿ ಮಾತ್ರ ಕೇಳಬೇಡ್ರಿ. ಈಗ ಅಸಲಷ್ಟು ತಗೋರಿ. ಆಗ್ಲಿ ಬಿಡವ ತಂಗಿ, ನನಗೂ ಮನ್ಯಾಗ ಮಕ್ಕಳು ಮರಿ ಅದಾವು. ನಿನ್ನ ಕಣ್ಣೀರಾಕ್ಸಿ ಇಷ್ಟೆಲ್ಲ ಇದು ಮಾಡಿಸಿ ನಾ ರೊಕ್ಕ ತೊಗೊಂಡು ಏನು ಮಾಡಬೇಕಾಗಿಲ್ಲ. ಇರಲಿ 5,000 ರೂಪಾಯಿ ಅಸಲು ಕೊಟ್ಟಿಯಲ್ಲವ, ಆಯ್ತು ಬಿಡ. ಮನೆ ಹೆಣ್ಮಕ್ಳು ಹಿಂಗಿರ್ಬೇಕು ನೋಡುವ. ನೋಡು ಕರೇನವ ಚಲೋ ಬಾಳೆ ಮಾಡ್ಕೊಂಡು ಹೊಂಟಿ. ಈಗ ನೀ ದುಡಿಯಾಕತ್ತಿ ಅಂತ ಸಣ್ಣ ಒಂದೊಂದು ಸಾಲ ಹರಿ ಚಂದಾಗಿ ಜೀವನ ಮಾಡ್ಕೊಂಡು ಹೋಗುವ. ಇನ್ಮ್ಯಾಗ ಲೇ ಹುಂಬುಶೇನಿ ಅಂತವನ ಇಂಥ ಚಲೋ ಏನು ಸಿಕ್ಕಾಳ ಚಂದಾಗಿ ಬಾಳೆ ಮಾಡ್ಕೊಂಡು ಹೋಗು. ನೀ ಮಾಡಿದ ಸಾಲ ಕುಡಿದು ತಿಂದು ಇಸ್ಪಿಟಾಡಿ ಪಾಪ ಮಾಡಿದ ಸಾಲನ ಹೆಂತಿ ದುಡ್ದು ಹರಿಯಾಕತ್ತಾಳ ಏನ. ಇನ್ನಾರಾಕಿ ಕೂಟ ಹೊಂದಾಣಿಕೆ ಮಾಡ್ಕೊಂಡು ಹೋಗು. ಕವ ಮಾಡಿ ಕಾಗಿಗತೆ ಹರ್ಕೊಂಡೆ ಅಂದ್ರೆ ನಿಂದ ಉರಿಯೋದು ವಿಚಾರ ಮಾಡು. ನಾ ಬ್ಯಾಡ ಅಂದ್ರು ರೊಕ್ಕ ಕೊಟ್ಟು ನನ್ನ ಮರ್ಯಾದೆ ಕಳೆದೆಲ್ಲ ನೀನು. ಏ ಬಡ್ಯಾ ಏನಾಗೈತ್ಲಾ ನಿನಗ? ಅಯ್ಯೋ ಇವಂಗೇನ ಆಗೈತೆ, ಇವಂಗೇನ ಅಳಗಾಲನ ಬಂದತಿ. ಇವಂಗ ತಪ್ಪು ನಿಂದಿಟ್ಕೊಂಡು ನನ್ನ ಮ್ಯಾಗ ಕೈ ಮಾಡ್ತೀಯಾ? ನಾ ಬ್ಯಾಡ ಅನ್ನಕ್ಕಾಗ್ಲಿ ರೊಕ್ಕ ಕೊಟ್ಟು ನಾನು ಮರ್ಯಾದೆ ಕಳ್ದಿ, ಬ್ಯಾಡ ಅನ್ನಕ್ಕಾಗ್ಲಿ ಕೆಲ್ಸಕೊಂಟಿ. ಎಷ್ಟು ಬಂದತ್ ನಿನ್ ಪಗಾರ? ಆ ಪಗಾರ ಇಲ್ಲಿ ಕೊಟ್ಟು ಏನು ದೌಲತ್ ತೋರಿಸ್ಬೇಕಂತ ಮಾಡಿ ಇನ್ನೀ ಮನಿ ಒಳಗೆ ಜಾಗ ಇಲ್ಲ ನಂಗೆ. ನಡಿ ಮನಿ ಬಿಟ್ಟ ನಡಿ ಒಳಗ. ಇಲ್ಲಿ ಇರಂಗಿಲ್ಲ. ನೀ ಇದ್ದೆ ಅಂದ್ರೆ ನಾ ಇರಂಗಿಲ್ಲ ನೋಡಂಗಾರ. ನೀ ಇರ್ತೀಯೋ ನಾ ಇರ್ಬೇಕು. ನಾ ಈಗಿಂದ ಈಗ ಹೊರಗೋಕನಿ. ನೀ ಇದ್ದಿ ನಾನು ಮಾತ್ರ ಇರೋದಿಲ್ಲ ಇಲ್ಲಿ. ಕೈ ಬಿಡ್ರಿ ಒಂದು ನಿಮಿಷ. ಅಯ್ಯೋ ದೇವ್ರೆ ಏನು ಬಂದೈತೆ ಯವ್ವ ಈ ಬಾಡ್ಯಾಗ? ಎಂತಾದ್ ಬಂದ್ ಜೋಡಾತ ಯವ್ವ ನನಗ. ಎಲ್ಗೊಂಟಿ ಬೇ ಎಲ್ಗೊಂಟಿ? ನಡಿ ಒಳಗ. ನೀ ಹೋಗಂಗಿಲ್ಲ ಅಂದ್ರೆ ಹೋಗಂಗಿಲ್ಲ ಹೊರಗ. ಯಾರೋ ತಗೊಂಡ್ ನೋಡ್ದೆ ನೀವು ಊರ್ ಬಾಡ್ಯಾ? ಮನಿ ಸೊಸಿನ ಮಹಾಲಕ್ಷ್ಮಿನ ಹೊರಗೆ ಹಾಕಿ ನನಗೆ ಹೋಗ್ಬೇಡ ಅಂತ ಹೇಳ್ತಿ. ಮತ್ತೆ ಬೂಟ್ ತಗೊಂಡ್ ನೋಡ್ದೆ ನೀ ಬಾಡ್ಯಾ? ನಡಿ ಒಳಗ. ನನ್ನ ಸೊಸಿ ಇಲ್ಲಿ ಮನ್ಯಾಗ ಅಂದ್ರೆ ನಾನು ಇರೋದಿಲ್ಲ ಇಲ್ಲಿ. ನಿನ್ನ ಮಗನಿಗಿಂತ ಹೆಚ್ಚು ಸೊಸಿನ ಆದ್ಲಲ್ಲ ನಿನಗ? ಹೌದು ಏನ ಸೊಸಿನ ಅಲ್ಲ ನನಗ ಊರ್ ಬಾಡ್ಯಾ. ನಾನು ನೋಡಾಕತ್ತೇನಿ ಏನ್ ಮಾಡಬಾರ ತಪ್ಪು ಮಾಡಿ ಹಾಕಿ ಹಂಗಾಕಿ ಮೇಲೆ ಹರ್ಕೊಂಡು ಬೀಳಾಕತ್ತಿಯಲ್ಲ. ನಿನ್ನ ಮಣ್ಣಾಗಿಟ್ಟು ಬರ್ಲಿ ಮಗ ಅಂತ ಹೇಳ್ಕೊಳಕ್ ನಾಚಿಗೆ ಬರ್ತತ್ ನನಗೆ. ಊರ್ ಬಾಡ್ಯಾ ಅದು ಎಷ್ಟರ ನಿನ್ನ ಮನಸ್ಸಿನಾಗ ಈಸಾ ತುಂಬ್ಕೊಂಡಿದ್ದೆ. ಏನ್ ಮಾಡ್ಯಾಳಕ್ಕೆ ಅಂತದ್ ನಿನಗೆ ಹಂಗೆ ಕಂಡ್ರೆ ಸೇರ್ಲಾರ್ದಂಗೆ ಮಾಡಾಕತ್ತಿಯಲ್ಲ ಊರ್ ಬಾಡ್ಯಾ. ನೀನು ಮಾಡಿದ ಸಾಲನ ಪಾಪ ಅದು ಹರಿಯಾಕತ್ತೈತಿ. ನಿನಗೆ ಒಂದೀಟ್ರು ತಿಳುವಳಿಕೆ ಐತೆ ನಿನಗೆ? ಬಾರಪ್ಪ ಮೊಮ್ಮಗನ ಬಾ. ಹೋಗ್ರಿ ಎಲ್ಲಾರು ಹೋಗ್ರಿ. ನಿಮ್ಗೆಲ್ಲಾರ್ಗಿ ಆಕಿ ಅದು ಏನ ಮಾಡ್ಯಾಳ ಏನ 2 ದಿನ ಇದ್ರಂದ್ರೆ ಗೊತ್ತಾಕತ್ತಕಿ ಜೊತೆಗೆ ಮನಿ ಬಿಟ್ಟು. ಅದು ಎಲ್ಲಿರ್ತೀರಿ ರೋಡ್ನಾಗಿರ್ರಿ. ಗಿರ್ಜಿ ಏನಾತ್ಲೆ? ಅದ ಅನ್ನತ್ತಿದ್ದೆ ನಾನು. ಏನೋ ಬಾಯಿ ಕೇಳಾಕತ್ತಿಲ್ಲ ಇವ್ರ ಮನ್ಯಾಗ ಅಂತೇಳಿ. ನಾಪ ಶಾಂತಕ್ಕನ ಕರ್ಕೊಂಡು ಹೊರಗೆ ಬರೋದ್ರಾಗ ನೀವ ಬಂದು ನಿಂತಿರವ. ಯಾಕೆ ಏನಾತ? ಏನ್ ಜಗಳ ಮಾಡಿದ್ರಿ ನಾ ಗಂಡ ಹೆಂಡತಿ? ಹೂನ ಶಾಂತಕ್ಕ, ಈಗ ಏನಾತ್ ಗೊತ್ತನ? ಅಯ್ಯೋ ದೇವ್ರೇ, ಎಂತ ಮನುಷ್ಯನ ಇವ ನಿನ್ ಗಂಡ? ನೀ ಹೇಳ್ಬೇಕಿತ್ತಿಲ್ಲ ಹೊರಗೆ ಹೋಗಂದ್ರೆ ನೀ ಯಾಕೆ ಹೊರಗೆ ಬಂದಿ? ನೀ ನಾ ಇರ್ತೇನೆ ನನ್ನ ಮನಿ ಇದಂತ ಇರ್ಬೇಕಿತ್ತು. ನೀನು ಮದುವೆ ಮಾಡ್ಕೊಂಡು ಬಂದ್ಮೇಲೆ ಹೆಣ್ಣಿನ ಮನಿ ಮತ್ತೆ ಗಂಡನ ಮನಿ ಹೆಣ್ಣಿಗೆ ಅಲ್ಲ. ಮತ್ತೆ ಅದ್ರಾಗ ಏನೈತಿ? ನೀ ನನ್ನ ಮನಿ ನಾ ಹೋಗೋದಿಲ್ಲ ಅನ್ಬೇಕಿತ್ತು. ಅವ್ರು ನೀ ಇದ್ರ ನಾ ಇರಂಗಿಲ್ಲ ಅಂದ್ಬಿಟ್ಲೆ ನೀ ಬಂದ್ಬಿಟ್ಟೇನ? ಇಲ್ಲ ಶಾಂತಕ್ಕ, ನಾ ಯಾಕೆ ಬಂದೆ ಅಂದ್ರೆ ನಾ ಇದ್ದು ಬಿಟ್ಲೆ ನನಗೇನು ದೊಡ್ಡ ಆಗೋದಲ್ಲ. ಯಾಕೆ ನಾ ಯಾಕೆ ಹೋಗ್ಲಿ, ಇದು ನನ್ನ ಮನಿ ಅಂತೇಳಿ ಹೇಳಿ ಅಲ್ಲಿ ಉಳ್ಕೊಳ್ಳೋದು ನನಗೆ ದೊಡ್ಡ ವಿಚಾರ ಅಲ್ಲೇ ಅಲ್ಲ. ಅದು ನಾ ಯಾಕೆ ಬಂದೆ ಅಂದ್ರೆ ನಾ ಇದ್ರೆ ಅವ ಇರಂಗಿಲ್ಲ ಅನ್ನಲ್ಲ. ಇನ್ನು ಸುಮ್ಮನೆ ಎಲ್ಲರ ಹೋಗಿ ಕುಡಿದು ಬೀದಿಯಾಗಿ ಬಿದ್ದು ಅಥವಾ ಇನ್ನೆಲ್ಲರ ಕುಡ್ದು ಮಕ್ಕೊಂಡು ಯಾಕೆ ಬೇಕು? ಅದಕ್ಕೆ ನಾನು ಹೊರಗೆ ಬಂದ್ಬಿಟ್ರೆ ಅವನ ಒಬ್ಬನ ತಣ್ಣಗಿರ್ಲಿ ಮನೆ ಒಳಗೆ. ಅದಕ್ಕೆ ಬಂದ್ಬಿಟ್ನೆ ಶಾಂತಕ್ಕ. ಅದು ಅಲ್ಲ ಹೆಂಡ್ತಿಲ್ಲದ ಕಷ್ಟ ಏನಂತ ಅವಂಗೆ ಅರ್ಥ ಆಗ್ಬೇಕು. ಯಾಕೆ ಹಿಂಗೆ ನಡ್ಕೊಳಕತ್ತಾನ ನನ್ನ ಜೊತೆಗೆ? ನನಗೆ ಅದಂತೂ ಅರ್ಥನ ಆಗವಲ್ತು. ಹೌದವ, ಎಂತ ಚಲೋ ಇದ್ದು ಸಂಸಾರ. ಮಲೇಶಣ್ಣ ಯಾಕೆ ಹಿಂಗೆ ಮಾಡಾಕತ್ತಾರೋ ಏನು? ಏನನ ಶಾಂತಕ್ಕ, ಸಾಕ ಹೋಗ್ಬಿಟ್ಟತಿ. ಎಲ್ಲಿ ಹೋಗು ನೀಗ ಹೇಳು? ನನಗೆ ಯಾರದಾರ ಶಾಂತಕ್ಕ? ಏಕಾಏಕಿ ಹಿಂಗೆ ಹೊರಗೆ ಹಾಕಿದ್ರೆ? ಹೌದವ, ಯಾರು ಇಲ್ಲ ನಿನಗೆ ಅಲ್ಲಂದ್ಲೇ ನಾವು ಗೆಳತ್ಯಾರ. ಪಾಪ ನಿನಗೆ ಯಾಕೆ ಶಾಂತಕ್ಕ ತ್ರಾಸ? ನಿನ್ನ ಮನಿವೇ 108 ಅದಾವು ತ್ರಾಸ. ಪಾಪ ನಿಂದ ನಿನಗೆ ನೋಡ್ಕೊಳಕ್ಕೆ ಆಗವಲ್ತು. ಇನ್ನು ನಾ ಬೇರೆ ನಿಮ್ಮ ಮನೆಗೆ ಬರಕತ್ತೇನ? ನಮ್ಮ ಮನೆಗೆ ಬೇಡವಾ? ಹಿಂದೆ ನಮ್ಮ ಮಂಜಿಯರಿದ್ರಲ್ಲಿ ಅದ ನಿಮ್ಮ ರೇಣವರ ಮನೆ ಕಟ್ಟು ಮಟನು ಬಂದಿದ್ರಲ್ಲ, ಆ ಮನೆ ಖಾಲಿನೇ ಐತಿ ಸದ್ಯಕ್ಕೆ. ಅದೇ ನಾವು ಕೆಡವಿ ಬೇರೆ ಕಟ್ಟಿಸ್ಬೇಕು ಅಂತ ಅನ್ನಕತ್ತೇವಿ. ಆಗ ಹೊಲ್ತು ಅದೇನೋ ಒಟ್ಟು ಗೊತ್ತಿಲ್ಲ. ಅವ್ರಿದ್ದು ಹೋದ್ರು, ಆಮೇಲೆ ರೇಣವರಿದ್ದು ಹೋದ್ರು. ಈಗ ನೀವಿರೋ ಪರಿಸ್ಥಿತಿ ಆಗೈತಿ. ಇನ್ನು ಏನೋ ಯಾರಿಗೆ ಗೊತ್ತವ? ಬರ್ರಿ, ಆ ಮನೆ ಖಾಲಿನೇ ಐತಿ. ನಿಮ್ಗೆ ಎಷ್ಟು ದಿನ ಬೇಕು, ಎಷ್ಟು ವರ್ಷ ದಿನ ಹೋಗೋದೇ ಬೇಡ ಅಂತೇನೆ ನಾನು. ಆದಷ್ಟು ದೊಡ್ಡ ಗಂಡ ಇಂತಿ ಚಲೋ ಆಗ್ರಿ ನೀವು. ಎಷ್ಟು ದಿನ ಬೇಕು ಅಷ್ಟು ದಿನ ಆ ಮನ್ಯಾಗ ಆರಾಮಿರು. 1 ರೂಪಾಯಿ ಬಡಿಗೆ ಬೇಡ, ಖಾಲಿ ಬಿದ್ದೈತಿ. ಏನು ಒಂಚೂರು ಒಳಗೆ ಕಸ ಹೊಡ್ಕೋಬೇಕಷ್ಟೇ. ಹಂಗೆ ಒಂದು ಸಣ್ಣ ಪುಟ್ಟ ಗಂಗಾಳ ಕುಂದ್ರಾಕೊಂದು ಪಲ್ಲಂಗ ಕುರ್ಚಿ ಎಲ್ಲ ಅದಾವಲ್ಲಿ. ಹೊಡ್ದುಳ ಹೊಡ್ಕೊಂಡ್ರೆ ಆತು ನೋಡು. ಅಷ್ಟು ಮಾಡ್ಕೊಂಡು ಇರ್ರಿ. ಏನು ನಿಮ್ಮ ಅತ್ತಿನ ನಿಮ್ಮ ಜೊತೆಗೆ ಇರ್ತಾಳನ?
ನನ್ನ ಮಗ ಅಂತ ಹೇಳಾಕ ನನಗಂತೂ ನಾಚಿಗೆ ಬಂದ್ಬಿಟ್ಟತೆ ಅಂತವ. ಹಿಂಗೆ ಯಾಕೆ ಮಾಡ್ತಾನೆ ಏನೋ ಹಲಕಟ ಬಾಡೆ. ನಾಯಿ ಕಡ್ದಿರ್ಬೇಕು ಅವ್ನು ಸಣ್ಣವಿದ್ದಾಗ. ನನಗೆ ಗೊತ್ತಿಲ್ಲ ಏನೋ ಊರು ಬಾಡೆ ಎಲ್ಲ ಆಡಾಕ್ ಹೋಗಿ ಕಡ್ಸ್ಕೊಂಬಂದನ. ಇಂಜೆಕ್ಷನ್ ಮಾಡಿಸ್ಕೊಂಡಿಲ್ಲ ಏನಿಲ್ಲ, ಈಗ ಒಳ್ಳೆ ಹುಚ್ಚಿ ಏರೈತದು. ಆಗ್ಲಿ ಬಿಡವೆ. ಈಗ ನೀ ಸಸಿ ಜೊತೆಗೆ ಇರ್ತೀಯನ್ಬೇ? ಸಂಸ್ಥೆಗೆ ಅದಕ್ಕೆ ಹೋಗ್ಲಿ? ಸಂಸ್ಥೆ ಯಾರು ಅದಾರ ಅಂತ ಹೋಗ್ಲಿ ಹೇಳು. ನನ್ನ ಗಂಡನ ಮನೆ ಇತ್ತು ಸಂಸ್ಥೆಯಾಗ, ಈಗಿಲ್ಲ. ಈಗ ಸಂಸ್ಥೆ ಒಳಗೆ ಇಲ್ಲ, ಅವರೇ ಸತ್ತು ಕಾಲ ಯಾವುದೋ ಆಗೈತಿ. ಒಬ್ರಿಗೊಬ್ರಿಗೆ ಪರಿಚಯ ಇಲ್ಲ, ಸಂಬಂಧ ಇಲ್ಲ. ನಾ ಗಂಡ ಮನೆ ಕಡೆದಷ್ಟು ಒಡನಾಟ ಇಟ್ಕೊಂಡಿಲ್ಲವ. ಇಲ್ಲ, ಸಂಸ್ಥೆಗೆ ಹೋಗಲ್ಲ. ಈಗ ಎಲ್ಲರೂ ಇರೋದು ನೋಡ್ಬೇಕಷ್ಟೇ. ಸಂಸಿ ಅಲ್ಲ, ಸಸಿ ಜೊತೆಗೆ ಇರ್ತೀನಿ ಅಂದ್ವಿ. ಮತ್ತೆ ಸಸಿ ಜೊತೆಗೆ ಇರ್ಬೇಕಲ್ಲ. ಎಲ್ಲೋದ್ರು ನಿಮ್ಮ ಪಾಪ ಮತ್ತೆ ಅಕ್ಕಿನೊಬ್ಬಕಿನ ಬಿಡಾಕತ್ತೇನ? ಇದು ನಮ್ಮ ಬಾಡೆ ಐತಲ್ಲ, ಇದು ಹುಚ್ಚು ಬಾಡೆ ಇದು. ಬಂಗಾರ ಅಂತ ಹಿಂತಿ ಕೊಟ್ಟು ಬಾಳೋದು ಗೊತ್ತಿಲ್ಲ. ಅಲ್ಲ, ಹೊರಗೆ ಹಾಕಿದ ಕುಟ್ಲೆ ನಾ ಈಕೆ ಯಾಕೆ ಬಂದ್ಲ ಏನೋ ಈಕೆ ಈಕಿದು ಮನಿ ಅದು. ನಾಯಕ ಹೋಗ್ಬೇಕ ಅಂತ ಅನ್ನೋದು ಬಿಟ್ಟು ಹೊರಗೆ ಬಂದು ನಿಂತಾಳೆ ಗುಳುಗುಳು ಮಾಡ್ಕೊಂತ. ಊರು ಬಾಡೆ ಬಾ ಒಳಗಂತಂದ್ರೆ ಬರುವಳ್ಳು. ಇರ್ಲಿ ಇಲ್ಲ ಮನೆಯಿಂದ ಮನೆ ಖಾಲಿ ಐತಲ್ವೇ, ಬಂದ ಅಲ್ಲಿರ್ ಬರ್ರಿ ಒಂದು ಸ್ವಲ್ಪ ದಿನ ಇರ್ರಿ, ಎಲ್ಲ ತಾನ ಸರಿ ಹೋಗ್ತೈತಿ. ಮತ್ತೇನು ಮಾಡಕತ್ತೈತಿ? ಈಗ ಹೋಗಿ ಕೊಡವ್ಯಾಡಿ ಜಗಳ ಮಾಡಿ ಬೈದು ಉಪಯೋಗಿಲ್ಲ. ಅವು ಮಾಡಿದ್ದ ಸರಿ ಅನ್ಸಕತ್ತೈತಿ. ಗೊತ್ತಾಕತಿ ಹಾಲಿಂದ ಹಾಲಿಗೆ ನೀರಿನ ನೀರಿಗೆ ಅಂತೇಳಿ ಒಂದಲ್ಲ ಒಂದಿನ ಗೊತ್ತಾಕತಿ. ಹೆಂಡತಿ ಮಕ್ಕಳು ಇಲ್ದಂಗೆ ಇರೋದು ಎಷ್ಟು ವಜ್ಜಿ ಅಂತೇಳಿ ಗೊತ್ತಾಕತಿ. ಏನು ಮಾಡಬಾರ್ದು ತಪ್ಪು ಮಾಡಕತ್ತಾಳಕಿ? ದುಡಿಯಾಕೆ ಹೊಂಟಾಳ. ಹೆಣ್ಮಕ್ಳು ದುಡಿಯಂಗಿಲ್ಲ, ಎಷ್ಟು ಮಂದಿ ದುಡಿಯಂಗಿಲ್ಲ. ಇವಂಗ ಅದು ಏನು ಬಂದು ಸೇರೈತೆ ಯಾರಿಗೆ ಗೊತ್ತು. ನಡಿ ಅದು ಬೇರೆನೇ ಐತಿ ಮಾತು. ಒಳಗೆ ನಡ್ರಿ. ಬಾರ ಗಿರ್ಜಿ ಬಾ, ಇನ್ಮ್ಯಾಗ ನಾನು ನಿನ್ನ ಜೊತೆಗೆ ಕೆಲ್ಸಕ್ಕೆ ಬರ್ತೀನಿ. ಬಾರವಾ. ಇದ್ದಾರೆ ಏನು ಮಾಡಲಿ, ಮನ್ಯಾಗ ಕೈಕಾಲು ಗಟ್ಟಿದ್ದ ಕಾಲಕ್ಕೆ ಕೆಟ್ಟ ಬೇಜಾರಾಗ್ಬಿಟ್ಟತ್ ನನಗಂತರೂ. ಮನೆಯ ಮಗ ಇಲ್ಲ, ಸೊಸಿ ಇಲ್ಲ, ಯಾರೂ ಇಲ್ಲ. ನನ್ನ ಗಣ್ಣು ದುಡ್ಯಾಕೆ ಹೋಗಾನ, ನಾನು ಒಬ್ಬೇಕೆ ಕುಂದ್ರುದು. ಅದಕ್ಕೆ ಸುಮ್ಮನೆ ನಾನು ಎಲ್ಲರೂ ದುಡ್ಯಾಕೆ ಹೋದ್ರೆ ಒಂದು ಬೆಳಗ್ಗಿಂದ ಚಂತ್ಯಾನ ಮನಸ್ಸು ತಕ್ಕೊಟ್ರೆ ಐತ ಮಗ ಇಲ್ಲ, ಸೊಸಿ ಇಲ್ಲ, ಮೊಮ್ಮಕ್ಕಳಿಲ್ಲ ಅನ್ನೋದಾರ ತತ್ತಾಗ. ನಾಳಿಂದ ನಾನು ಬರ್ತೇನೆ ನಿನ್ನ ಜೊತೆ ದುಡ್ಯಾಕೆ. ನಡಿ ಬಾ ಮನೆಗೆ ಬಾ, ನಾನು ಒಟ್ಟು ಧೂಳಾಪಾಳ ಹೊಡೆದು ಸ್ವಚ್ಛ ಮಾಡಿ ಕಸ ಹೊಡೆದು ಕೊಡ್ತೀನಿ. ಬಾ ನೀರಾಕಿ. ಶಾಂತಕ್ಕ, ಯಾಜಲಿಂದ ನನ್ನ ಅಕ್ಕ ತಂಗಿ ಆಗಿದ್ದೇನವ ನೀನು. ಗೆಳತ್ಯಾರಂದ್ರೆ ಹಂಗೆ ಆಕತ್ತನ್ಲೆ. ಒಬ್ರ ಕಷ್ಟಕ್ಕೊಬ್ರು ಆಗ್ಬೇಕಲ್ಲ ಈ ಗಿರ್ಜಿ. ಬಾ ಒಳಗೆ ಬಾ. ಬಾರವಾ, ಹಂಗೆ ಮಾಡ್ಬೇಡ. ಬಾ, ಬೇಸರ ಮಾಡ್ಕೋಬೇಡ. ಏನಾರು ತಿಂದಿಯೇ ಬಿಟ್ಟಿಯಲ್ಲೇ. ಬಾ, ಏನು ಮಾಡ್ಕೊಳಕ್ಕೆ ಹೋಗ್ಬೇಡ. ಊಟಕ್ಕೆ ಇವತ್ತು ನಮ್ಮ ಮನ್ಯಾಗ ಮಾಡುವಂತೆ. ಬಾ, ಚಿಂತೆ ಮಾಡಬೇಡ. ಬಾ.